ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಅಗಾರೋ ಹ್ಯಾಂಡ್ ಹೆಲ್ಡ್ ವ್ಯಾಕ್ಯೂಮ್ ಕ್ಲೀನರ್ ರಿವ್ಯೂ ಮತ್ತು ಅನ್ಬಾಕ್ಸಿಂಗ್ ಬಗ್ಗೆ ವಿಡಿಯೋ ಮಾಡ್ತಾ ಇರೋದು. ಅಗಾರೋ ಇಂದ ಒಂದು ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಸಖತ್ ಸ್ಮಾಲ್ ಆಗಿದೆ ಮತ್ತು ಕ್ಯೂಟ್ ಆಗಿದೆ, ಸ್ಮಾರ್ಟ್ ಆಗು ಕೂಡ ಇದೆ. ಇದು ಮಾಡೆಲ್ ಬಂದ್ಬಿಟ್ಟು ಸಫೈರೋ. 2 ಸೆಕ್ಷನ್ ಸ್ಪೀಡ್ ಇರುತ್ತೆ ಡ್ರೈ ವ್ಯಾಕ್ಯೂಮ್ ಮಾಡೋದು. ಮತ್ತು ಇದು ಬ್ರಷ್ಲೆಸ್ ಮೋಟರ್. ಮತ್ತು ಇಲ್ಲಿ ನೋಡ್ಬೋದು ಲೋ ನಾಯ್ಸ್, ಲೈಟ್ ವೆಯ್ಟ್ ಇರುತ್ತೆ ತುಂಬ, ಮತ್ತು ಬ್ಯಾಗ್ಲೆಸ್ ಪವರ್ಫುಲ್ ಮೋಟಾರ್ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಓಪನ್ ಮಾಡಿ ನೋಡೋಣ ಅಲ್ವಾ ಹೇಗಿದೆ ಅಂತ. ಇದ್ರ ರೇಟ್ ಬಂದ್ಬಿಟ್ಟು 4999 ಇದೆ, ಅಂದರೆ 5000 ಅನ್ಬೋದು. ಮತ್ತು ಇದು ಕಾರ್ಡ್ಲೆಸ್ ವ್ಯಾಕ್ಯೂಮ್ ಕ್ಲೀನರ್, ಯಾವುದೇ ರೀತಿ ವೈರ್ ಅದೆಲ್ಲ ಏನೂ ಇರೋದಿಲ್ಲ. ಓಪನ್ ಮಾಡ್ತಿದ್ದ ಹಾಗೆ ಇಲ್ಲಿ ಮ್ಯಾನ್ಯುವಲ್ ಇದೆ. ಇದನ್ನು ನೋಡ್ಕೊಂಡ್ಬಿಟ್ಟು ಯಾವುದ್ಯಾವುದನ್ನು ಫಿಕ್ಸ್ ಮಾಡೋದು, ಹೇಗೆ ಮಾಡೋದು ಎಲ್ಲನೂ ಕೊಟ್ಟಿದ್ದಾರೆ ಇದರಲ್ಲಿ, ನೋಡ್ಕೋಬೋದು ಇದರಲ್ಲೇ. ನೆಕ್ಸ್ಟು ಏನೇನು ಐಟಮ್ಸ್ ಇದೆ ಅಂತ ಕೂಡ ಓಪನ್ ಮಾಡಿ ನೋಡ್ಬೋದು. ಆಮೇಲೆಲ್ಲ ಫುಲ್ ಡೀಟೇಲ್ಸ್ ನಮ್ಮ ಮನೆಯವರು ಹೇಳ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ ಫುಲ್ಲು ಅದನ್ನು, ಮತ್ತು ಅದರ ರಿವ್ಯೂ ಕೂಡ ಅವರೇ ಕೊಡ್ತಾರೆ. ನೋಡಿ ಎಷ್ಟು ಐಟಮ್ಸ್ ಇದೆ ಇದೆಲ್ಲ. ಇದನ್ನೆಲ್ಲ ಹೇಗೆ ಯೂಸ್ ಮಾಡೋದು, ಎಲ್ಲೆಲ್ಲಿ ಫಿಕ್ಸ್ ಮಾಡಬೇಕು, ಮತ್ತು ಚಾರ್ಜ್ ಮಾಡೋದು ಹೇಗೆ ಅನ್ನೋದೆಲ್ಲ ಇವತ್ತು ನಮ್ಮ ಮನೆಯವರೇ ಫುಲ್ಲು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಇವತ್ತು ಅವ್ರ ಹೆಲ್ಪ್ ತೊಗೊಂಡಿದ್ದೀನಿ, ಫುಲ್ಲು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಮುಂದೆ ನೋಡ್ಬೋದು. ನೋಡಿ ಇದು ಎಷ್ಟು ಸ್ಲಿಮ್ ಆಗಿದೆ ಮತ್ತು ಲೈಟ್ ವೆಯ್ಟ್ ಕೂಡ ಇದೆ. 1.3 kg ಅಷ್ಟೇ ಇರೋದು ವೆಯ್ಟು. ಆರಾಮಾಗಿ ನಾವು ಮೇಲೆ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೋದು, ಅಥವಾ ಸಂದಿಗಳಲ್ಲಾಗಿರ್ಬೋದು, ಸೋಫಾ ಅಥವಾ ಕಾರಲ್ಲೂ ಕೂಡ ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ. ನೋಡಿ ಮೇಯ್ನ್ ಇವಾಗ ಓಪನ್ ಮಾಡ್ತಾ ಇದ್ದಾರಲ್ಲ, ಇದೆ ಎಷ್ಟು ಲೈಟ್ ವೆಯ್ಟ್ ಇದೆ, ಮತ್ತು ಆರಾಮಾಗಿ ಎಲ್ಲ ಕಡೆನೂ ನಾವು ಯೂಸ್ ಮಾಡ್ಕೋಬೋದು. ಬೆಡ್ ಮೇಲಾಗಿರ್ಬೋದು, ಕರ್ಟನ್ಗಳ ಮೇಲಾಗಿರ್ಬೋದು, ಚಿಕ್ಕ ಚಿಕ್ಕ ಧೂಳುಗಳೆಲ್ಲ ತುಂಬಾ ಇರುತ್ತೆ, ಅದನ್ನೆಲ್ಲ ಎಷ್ಟೇ ಕ್ಲೀನ್ ಮಾಡಿದ್ರೂ ಹೋಗಲ್ಲ. ಬಟ್ ಇದರಿಂದ ಮಾತ್ರ ತುಂಬ ನೀಟಾಗತ್ತೆ, ಅಷ್ಟು ಚೆನ್ನಾಗಿ ಸೆಕ್ಷನ್ ಮಾಡ್ಕೊಳ್ಳುತ್ತೆ ಇದು. ಇದನ್ನು ಒಂದು 4 ರಿಂದ 5 ಗಂಟೆ ಚಾರ್ಜ್ ಮಾಡಿದ್ರೆ ನಾರ್ಮಲ್ ಸ್ಪೀಡಲ್ಲಿ ಇದನ್ನು ಒಂದು 20 ಇಂದ 25 ಮಿನಿಟ್ಸ್ವರೆಗೂ ಯೂಸ್ ಮಾಡ್ಬೋದು. ಸೆಕ್ಷನ್ ಸ್ಪೀಡ್ ಜಾಸ್ತಿ ಮಾಡಿ ಯೂಸ್ ಮಾಡೋದಾದರೆ, ಅಥವಾ ಧೂಳೆಲ್ಲಾದರೂ ಜಾಸ್ತಿ ಇತ್ತು ಅನ್ನೋದು ಆ ಟೈಮಲ್ಲಿ ಒಂದು 10 to 11 ಅಥವಾ 12 ಮಿನಿಟ್ಸ್ವರೆಗೂ ಬರುತ್ತೆ ಇದು. ಅಗಾರೋ ಕಂಪ್ನಿದು ಹ್ಯಾಂಡ್ ಹೆಲ್ಡ್ ವ್ಯಾಕ್ಯೂಮ್ ಕ್ಲೀನರ್ ಅಂತ ಮಾಡೆಲ್ ಬಂದ್ಬಿಟ್ಟು ಸಫೈರ್ ಅಂತ. ಸ್ಲಿಮ್ ಆ್ಯಂಡ್ ಸ್ಲೀಕ್ ಮಾಡಲು ಬ್ರಷ್ಲೆಸ್ ಮೋಟರ್ ಬರುತ್ತೆ. ಇದರಲ್ಲಿ ಆನ್ ಆಫ್ ಬಟನ್ನು, ಇದು ಫಿಲ್ಟ್ರು ಕ್ಲೀನ್ ಮಾಡೋಕ್ಕೆ, ಇದು ಮುಂದ್ಗಡೆ ಡಸ್ಟ್ ಕ್ಲೀನ್ ಮಾಡಲಿಕ್ಕೆ. ಫಸ್ಟು ಡಸ್ಟ್ ಕ್ಲೀನ್ ಮಾಡಲಿಕ್ಕೆ ಜಸ್ಟ್ ಮುಂದ್ಗಡೆ 2 ಬಟನ್ನ ಸೈಡಿಗೆ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ಸೊ ಇದರಲ್ಲಿ ಸಕ್ಷನ್ ಆಗುತ್ತೆ. ಇದರಲ್ಲಿ ಧೂಳೆಲ್ಲ ಇಲ್ಲಿ ಒಳಗೆ ಬಂದು, ಧೂಳು ಡಸ್ಟ್ ಎಲ್ಲ ಇದು ಲಾಕಿಂಗ್ ಮೆಕ್ಯಾನಿಸಮ್, ಫ್ಲ್ಯಾಪು, ಧೂಳು ಒಳಗೆ ಬರುತ್ತೆ, ವಾಪಸ್ ಹೋಗಲ್ಲ. ಒಳಗೆ ಬರುತ್ತೆ, ವಾಪಸ್ ಹೋಗಲ್ಲ, ಗಾಳಿ ವಾಪಸ್ ಹೋಗಲ್ಲ, ಧೂಳು ಲಾಕ್ ಆಗಿಬಿಡುತ್ತೆ ಒಳಗೆ. ಸೊ ಇದರೊಳಗೆ ಇಲ್ಲಿ ಬಂದು ಕಸ ಸೇರ್ಕೊಳ್ಳುತ್ತೆ. ನೋಡ್ಬೋದು ಒಳಗಡೆ ಎಲ್ಲ ಮೆಶ್ ಇದೆ, ಜಾಲರಿ, ಇದರೊಳಗೆಲ್ಲ ಬಂದು ಡಸ್ಟ್ ಕಲೆಕ್ಟ್ ಆಗುತ್ತೆ. ಸೊ ಡಸ್ಟ್ ಕಲೆಕ್ಟ್ ಆಗಿದ್ದನ್ನು ನೀವು ರಿಮೂವ್ ಮಾಡೋದು ಹೆಂಗೆ ಅಂತಂದರೆ, ಇಲ್ಲೊಂದು ಸಿಂಪಲ್ ಬಟನ್ ಕೊಟ್ಟಿದ್ದಾರೆ, ಪ್ರೆಸ್ ಮಾಡಿ ಹಿಂಗಂದರೆ ಜಸ್ಟ್ ಲಾಕಿಂಗ್ ಮೆಕ್ಯಾನಿಸಮ್ ಇರುತ್ತೆ. ಇದನ್ನು ತಗೊಂಡೋಗಿ ನೀವು ಡಸ್ಟ್ಬಿನ್ನಲ್ಲಿ ಡೈರೆಕ್ಟಾಗಿ ಹಾಕೋದು. ಸೊ ಅದಾದಮೇಲೆ ಜಸ್ಟ್ ಇದರೊಳಗಡೆ ಏರ್ ಫಿಲ್ಟ್ರ್ ಕೂಡ ಕೊಟ್ಟಿದ್ದಾನೆ, ಸಖತ್ತಾಗಿದೆ. ನೀವು ನೋಡ್ಬೋದು ಒಳಗಡೆ ಸ್ಟೀಲ್ದಿದೆ. ಸೊ ವ್ಯಾಕ್ಯೂಮ್ ಇದರಲ್ಲಿ ಸಕ್ ಮಾಡುತ್ತೆ ಗಾಳಿ ಎಲ್ಲ. ಸೊ ಇದು ವಾಪಸ್ ಹಿಂಗೆ ಪ್ಲೇಸ್ ಮಾಡೋದು, ಲಾಕಾಗಿ ಕುತ್ಕೊಳುತ್ತೆ. ಜಸ್ಟ್ ಇಲ್ಲೊಂದು ಲಾಕಿಂಗ್ ಮೆಕ್ಯಾನಿಸಮ್ ಥರ ಇದೆ. ಸೊ ಇದು ಈ ಹೋಲಲ್ಲಿ ಕುತ್ಕೋಬೇಕು ಲಾಕು. ಹಿಂಗೆ ಕುತ್ಕೊಂಡ್ರೆ ಜಸ್ಟ್ ಲೈಟಾಗಿ ಪ್ರೆಸ್ ಮಾಡಿದ್ರೆ ಆಯಿತು, ಟಕ್ ಅಂತ ಲಾಕ್ ಆಗುತ್ತೆ. ಅದೇ ರೀತಿ ಇದು ವಾಪಸ್ಸು ಫ್ರಂಟ್ ಕವರು ಹಾಕ್ತಾಯಿದ್ದೀನಿ. ಸೊ ಇಲ್ಲಿಗೆ ಬೇಸಿಕ್ ಮಾಡಲಿದ್ದು. ಸೊ 2 ಕಡೆ ವೆಂಟ್ಸ್ ಇದೆ. ಸಕ್ಷನ್ ಆದಾಗ ಏರ್ ಎಕ್ಸಿಸ್ಟ್ ಸಕ್ ಮಾಡ್ಕೊಳ್ಳೋದಕ್ಕೋಸ್ಕರ ನಿಮಗೆ ಏರ್ ವೆಂಟ್ಸ್ ಕೊಟ್ಟಿದ್ದಾನೆ. ಹಿಂಗೆ ಎಳ್ಕೊಂಡಿದ್ದು ಹೊರಗೆಲ್ಲ ದಬ್ಕೊಳುತ್ತೆ ಗಾಳಿ. ಸೊ ಇದು ಜಸ್ಟ್ ಒಂದು ಸಿಂಪಲ್ ಟೆಸ್ಟ್ ಮಾಡ್ತೀನಿ ನೋಡ್ರಿ. ಇಲ್ಲೆಲ್ಲ ಕೇಳ್ಬೋದು ಗಾಳಿ ಹೊರಗೆ ದಬ್ತಾ ಇದೆ, ಇಲ್ಲಿ ಎಳ್ಕೊಂಡು ಹಿಂಗೆ ಹೊರಗೆ ಹೋಗುತ್ತೆ. ಸೊ ಇದು ನೋಡಿ, ಇನ್ನೂ ಸ್ಟ್ರಾಂಗ್ ಬೇಕು ಅಂದರೆ ಇದು ಡಬಲ್ ಪವರು. ಸೊ ಆಫ್. ಸೊ ಇದು ನೀವು ಚಾರ್ಜಿಗೆ ಇಡಬೇಕು ಅಂತಂದರೆ ನಿಮಗೆ ಈ ಥರ ಡಾಕಿಂಗ್ ಸ್ಟೇಷನ್ ಬಂದಿರುತ್ತೆ, ಅವರೇ ತೋರಿಸಿದ್ದೀನಿ. ಸೊ ಇದು ಕ್ಲಿಪ್ ಸಪ್ರೇಟು. ಸೊ ಇದು ಪವರ್ ಕಾರ್ಡ್ ಜೊತೆ
ಮಾಡಲ್ ಬೇಸ್ ಹಿಂಗಿರುತ್ತೆ. ಸೊ ಇದು ಕ್ಲಿಪ್ಪಿಂಗ್ ಸಿಸ್ಟಮು, ಜಸ್ಟ್ ಇದು ಹೊರಗೆ ತಗೋದ್ರೆ ಅನ್ಲಾಕ್ ಆಗುತ್ತೆ. ಇಲ್ಲಿ ನೋಡಿ. ಸೊ ಇದು ಜಸ್ಟ್ ಡಾಕಿಂಗ್ ಸ್ಟೇಷನ್ನು, ಲಾಕಿಂಗ್ ಮೆಕ್ಯಾನಿಸಮ್ ಇರುತ್ತೆ. ಜಸ್ಟ್ ಇವೆರಡು ಹೋದಲ್ಲಿ ಕ್ಲೀನಾಗಿ ಪ್ರೆಸ್ ಮಾಡಿದ್ರೆ ಹೋಗಿ ಕುತ್ಕೊಂಡ್ಬಿಡುತ್ತೆ. ಸೊ ಇದು ಚಾರ್ಜರ್ ಆಗಿ ವರ್ಕ್ ಆಗುತ್ತೆ. ಸೊ ಈಗ ಏನು ಮಾಡ್ತೀವಿ, ಸೊ ಚಾರ್ಜಿಂಗ್ ಇಡಬೇಕು ಅಂತಂದರೆ ಜಸ್ಟ್ ಹಿಂಗೆ ಫ್ಲಿಪ್ ಮಾಡಿ ಇವೆರಡು ಕನೆಕ್ಟರ್ಸ್ ಇದೆಯಲ್ಲ, ಸೊ ಈ ಕನೆಕ್ಟರ್ಸಿಗೆ ಬರಬೇಕು. ಜಸ್ಟ್ ನೋಡಿ ಕುತ್ಕೊಂಡ್ಬಿಡುತ್ತೆ. ಸೊ ಇಲ್ಲಿ ನೋಡ್ಬೋದು ಕಾಂಟ್ಯಾಕ್ಟ್ ಆಗುತ್ತೆ. ಕಾಂಟ್ಯಾಕ್ಟ್ ಆಯಿತು, ಚಾರ್ಜಿಂಗ್ ಆಗುತ್ತೆ. ಚಾರ್ಜಿಂಗ್ ಆಗಿ ತೋರಿಸ್ತೀನಿ ನಾನು ಆಮೇಲೆ. ಮೀನ್ ವೇಲ್ ಇದ್ರ ಜೊತೆ ಏನೇನು ಸಿಗುತ್ತೆ, ಅಡಾಪ್ಟ್ರು, ಎಕ್ಸ್ಟೆನ್ಷನ್ ರಾಡ್ ಸಿಗುತ್ತೆ, ಎಕ್ಸ್ಟೆನ್ಷನ್ ಪೈಪು. ಜಸ್ಟ್ 2 ಎಕ್ಸ್ಟೆನ್ಷನ್ ರಾಡ್ ಕೊಟ್ಟಿದ್ದ ಪೈಪಿಗೆ ಜಸ್ಟ್ ನಾನು ಇದು ನಾಜಲ್ ಇದು ಕನೆಕ್ಟ್ ಮಾಡ್ತಿದ್ದೀನಿ ಇದಕ್ಕೆ. ಸೊ ಇದು ಕನೆಕ್ಟ್ ಮಾಡಲಿಕ್ಕೆ ಈ ಥರ ಕನೆಕ್ಟ್ ಆಯಿತು. ಅದೇ ರೀತಿ ನೆಕ್ಸ್ಟು ಈ ಎಂಡನ್ನು ನಾನು ಇದು ಕನೆಕ್ಟ್ ಮಾಡ್ತೀನಿ. ಸೊ ಇದೇನಾಯಿತು, ಹ್ಯಾಂಡ್ ಹೆಲ್ಡ್ ಸ್ಟ್ಯಾಂಡ್ ಆಗಿ ಇಟ್ಕೊಂಡು ಇದು ಮುಂಗಡೆ ವೀಲ್ ಕೊಟ್ಟಿದ್ದಾನೆ ಕೆಳಗಡೆ ಇಲ್ಲಿ. ಸೊ ಇದು 360 ಡಿಗ್ರಿ ರೊಟೇಟಬಲ್ ಹೆಡ್ ಇರುತ್ತೆ. ಸೊ ಇದು ವೀಲ್ ಕೊಟ್ಟಿದ್ದಾನೆ ಇಲ್ಲಿ, ಸ್ಮೂತ್ ಬ್ರಿಸಲ್ಸ್ ಕೊಟ್ಟಿದ್ದಾನೆ ಸಕ್ಕಾಗಲಿಕ್ಕೆ. ಮುಂದ್ಗಡೆ ವೀಲ್ ಕೊಟ್ಟಿದ್ದಾನೆ. ಜಸ್ಟ್ ಇಲ್ಲಿ ನೋಡಿ ಹಿಂಗೆ ತಿರುಗಿಸ್ಕೊಂಡು ಹೈಟ್ ಬೇಕು ಅಂದರೆ ಹೀಗೆ. ಸೊ ಇದೇ ರೀತಿ ಇದು ಮನೆ ಒಳಗಡೆ ಆಯಿತು. ಎಕ್ಸ್ಟೆನ್ಷನ್ ರಾಡ್ ಆಯಿತು. ಇದು ಬಂದ್ಬಿಟ್ಟು ಜಸ್ಟ್ ಕಾರ್ ಅಥವಾ ಕಾರ್ನರ್ಸ್ ಎಡ್ಜಸ್ ಇರ್ತಾವಲ್ಲ, ಸೊ ಎಡ್ಜಸ್ ಸೋಫಾ ಎಡ್ಜಸ್ಗಾಗಲಿ ಕಾರ್ನರ್ಗಾಗಲಿ ಈ ಥರ ಇದು ಮಾಡ್ಬೋದು. ಸೊ ಇದ್ರೊಳಗೆ ಸಂಧಿ ಒಳಗೆಲ್ಲ ಧೂಳು ತುಂಬ್ಕೊಂಡಿರುತ್ತೆ. ಸೊ ನಿಮಗೆ ಇಲ್ಲಿ ಫೋಲ್ಡಬಲ್ ಬ್ರಿಸಲ್ಸ್ ಕೊಟ್ಟಿದ್ದಾನೆ. ಜಸ್ಟ್ ಹಿಂಗೆ ಅಂತಿದ್ದಂಗೆ ಟಕ್ ಅಂತ ಹೋಗ್ಬಿಡುತ್ತೆ ನೋಡಿ. ಸೊ ಈಗ ಆನ್ ಮಾಡ್ಕೊಂಡ್ರೆ ಅದು ಒಳಗಡೆ ಇರೋದೆಲ್ಲ ನಿಮಗೆ ಕಟ್ಟಾಗುತ್ತೆ. ಸೊ ಇದು ಮತ್ತೆ ಅಟ್ಯಾಚ್ ಮಾಡ್ಬೋದು. ಅದಾದಮೇಲೆ ಇನ್ನೊಂದು ಸಣ್ಣದಿದೆ. ಈ ಸಣ್ಣ ಎಕ್ಸ್ಟೆನ್ಷನ್ನು ಸೋಫಾ ಮೇಲ್ಗಡೆ ಬಿದ್ದಿರ್ತಕ್ಕಂಥ ಧೂಳಾಗಲಿ ಇದಾಗಲಿ ಜಸ್ಟ್ ಇಲ್ಲೊಂದು ಸ್ಯಾಂಪಲ್ ತೋರಿಸ್ತೀನಿ. ಸೊ ಈ ಥರ ಬರುತ್ತೆ. ಧೂಳಿಲ್ಲ ಅಂದರೆ ಸೊ ನೋಡ್ರಿ, ಸಣ್ಣ ಧೂಳಾದರೂ ಕೂಡ ನಿಮಗೆ ಸಿಕ್ಬಿಡುತ್ತೆ. ಸೊ ಡಸ್ಟ್ ಇದೆ, ಡಸ್ಟ್ ಎಲ್ಲ ಒಳಗೆ ಸಕ್ಕಾಗುತ್ತೆ. ಇದು ಹೆಂಗೆ ಅಂತಂದರೆ ನೀವು ವಾಶ್ ಮಾಡಿ ಇಡ್ಬೋದು, ಡ್ರೈ ಮಾಡಿಟ್ಟು ಆಮೇಲೆ ಕನೆಕ್ಟ್ ಮಾಡಿದ್ರೆ ವಾಷಬಲ್ ಕೂಡ. ಸಕ್ಷನ್ನು ಸ್ಲೋ ಇದೆ. ಇನ್ನೂ ಪವರ್ಫುಲ್ ಬೇಕು ಅಂದರೆ ಮೋಡ್ 2 ಮತ್ತೆ ಆಫ್. ಸೊ ಇದು 4 ಗಂಟೆ ಚಾರ್ಜ್ ಮಾಡಿದ್ರೆ 20 ನಿಮಿಷ ವ್ಯಾಕ್ಯೂಮ್ ಬರುತ್ತೆ. ಆವಾಗಲೇ ಹೇಳ್ದಂಗೆ ಇದು ಚಾರ್ಜರ್ಗೆ ಹಾಕಿ ತೋರಿಸ್ತಾ ಇದ್ದೀನಿ. ಸೊ ಜಸ್ಟ್ ಇಲ್ಲಿಟ್ಟು ಹಿಂಗೆ ಬಿಟ್ಟ ತಕ್ಷಣ ಪಾಸಿಟಿವ್ ನೆಗೆಟಿವ್ ಕಾಂಟ್ಯಾಕ್ಟ್ ಬರುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ಲೈಟು ರೆಡ್ ಇದೆ, ಸಿಂಬಲ್ಸು ಚಾರ್ಜು ಕಂಪ್ಲೀಟ್ ಆದಾಗ ಈ 3 ಲೈಟು ಬ್ಲೂ ಟರ್ನ್ ಆಗುತ್ತೆ. ಸೊ ಆವಾಗ ಅದು ಕಂಪ್ಲೀಟ್ ಚಾರ್ಜ್ ಆಗಿದೆ ಅಂತ ಅರ್ಥ.
ಸೊ ಹ್ಯಾಂಡ್ ಹೆಲ್ಡ್ ಪೋರ್ಟಬಲ್ ಆಗಿ ಇದು ತುಂಬ ಯೂಸ್ ಆಗುತ್ತೆ, ಕಾರಲ್ಲಾಗಲಿ, ಸಣ್ಣ ಪುಟ್ಟ ಕಾರ್ನರ್ಸ್, ಸೋಫಾ ಕಾರ್ನರ್ಸಲ್ಲಾಗಲಿ ಇದಾಗಲಿ. ಸೊ ಆಮೇಲೆ ಎಲೆಕ್ಟ್ರಾನಿಕ್ಸ್ ಐಟಮ್ಸಲ್ಲಿ ಡಸ್ಟ್ ಮಾಡ್ಕೊಳ್ಳಿಕ್ಕೆ ನಿಮಗೆ ತೋರಿಸ್ದಂಗೆ ಇಲ್ಲಿ ಬ್ರಷ್ ಕೊಟ್ಟಿದ್ದಾರೆ. ಸೊ ಜಸ್ಟ್ ಈ ಬ್ರಷ್ ರಬ್ ಮಾಡ್ತಿದ್ದಂಗೆ ಸೊ ಅದರೊಳಗೆ ಸೆಟ್ ಮಾಡ್ಕೊಂಬಿಡುತ್ತೆ ಟ್ಯೂಬು. 1 ಇಯರ್ ವಾರಂಟಿ ಇದೆ. ವೆಬ್ಸೈಟಲ್ಲಿ ಅಗಾರೋ ವೆಬ್ಸೈಟಿಗೆ ಹೋದರೆ ನೀವು ಅಲ್ಲಿ ಪ್ರಾಡಕ್ಟ್ನ ರಿಜಿಸ್ಟರ್ ಮಾಡ್ಕೊಂಡ್ರೆ 1 ಇಯರ್ ವಾರಂಟಿ ಸಿಗುತ್ತೆ ಕಂಪ್ನಿ ಕಡೆಯಿಂದ. ಸೊ ಟ್ರೈ ಮಾಡಿ, ಚೆನ್ನಾಗಿದೆ. ನೋಡಿದ್ರೆ ಅಲ್ವಾ ಎಷ್ಟು ಚೆನ್ನಾಗಿ ಸೆಕ್ಷನ್ ಮಾಡ್ಕೊಳ್ತು. ಇದನ್ನೆಲ್ಲ ಈಗ ಡಸ್ಟ್ಬಿನ್ನಲ್ಲಿ ಕ್ಲೀನ್ ಮಾಡ್ಕೋಬೇಕು. ತುಂಬಾ ಡಸ್ಟ್ ಎಲ್ಲ ಬಂದಿರುತ್ತೆ, ಚೆನ್ನಾಗಿ ಸೆಕ್ಷನ್ ಮಾಡ್ಕೊಳುತ್ತೆ. ಜಾಸ್ತಿ ಗಲೀಜಿರೋ ಕಡೆ ಎಲ್ಲ ಮಾಡಿ ನೋಡಿದ್ರು ನೋಡಿ ಇಲ್ಲಿ ಎಷ್ಟೊಂದು ಬಂದಿದೆ ಧೂಳೆಲ್ಲ. ಈ ಡಸ್ಟ್ ಎಲ್ಲ ತೆಗೆದ್ಮೇಲೆ ಇದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ನೋಡಿ ಇದರಲ್ಲಿ ಒಳಗಡೆ ಆ ವೈಟ್ದಿರುತ್ತಲ್ಲ, ಇದರಲ್ಲಿ ನೋಡಿ ಎಷ್ಟೊಂದು ಕೂತಿದೆ. ಇದನ್ನೆಲ್ಲ ಒಂದು ಬ್ರಷ್ ಹೆಲ್ಪಿಂದ ಅದನ್ನೆಲ್ಲ ನೀಟ್ ಮಾಡ್ಕೋಬೋದು, ವಾಶ್ ಕೂಡ ಮಾಡಿಡ್ಬೋದು. ಹಾಗೆಯೇ ವಿಂಡೋಸ್ ಲೈಟ್ಸ್ ಎಲ್ಲ ಇರುತ್ತಲ್ಲ, ಅದ್ರ ಸಂದಿಲೆಲ್ಲ ತುಂಬಾ ಡಸ್ಟ್ ಕೂತಿರುತ್ತೆ. ಅದೆಲ್ಲ ಕೈಯಿಂದ ಎಷ್ಟೇ ಕ್ಲೀನ್ ಮಾಡಿದ್ರೂ ಹೋಗೋದಿಲ್ಲ. ಬಟ್ ಇದರಿಂದ ಎಷ್ಟು ನೀಟಾಗುತ್ತೆ ಗೊತ್ತಾ. ನೋಡಿ ಒಂದು ಸೈಡ್ ನನಗೆ ಈ ಸೈಡ್ ಕಾಣಿಸ್ತಾ ಇಲ್ಲ, ಬಟ್ ಚೆನ್ನಾಗಿ ಕ್ಲೀನ್ ಆಯಿತು. ಧೂಳೆಲ್ಲ ಎಷ್ಟು ನೀಟಾಗಿ ಹೊಟ್ಟೋಯ್ತು. ಓಕೆ, ನೋಡಿದ್ರಿ ಅಲ್ವಾ ಅಗಾರೋ ಹ್ಯಾಂಡ್ ಹೆಲ್ಡ್ ಸಫೈರ್ ಮಾಡೆಲ್ದು ವ್ಯಾಕ್ಯೂಮ್ ಕ್ಲೀನರ್ ಎಷ್ಟು ಚೆನ್ನಾಗಿದೆ, ಎಷ್ಟು ಯೂಸ್ಫುಲ್ ಆಗಿದೆ ಅಂತ. ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.